ಬಚ್ಚನ್ ಸಿನಿಮಾ ಅಂತ ಬಂದಾಗ ಬಚ್ಚನ್ ಬಗ್ಗೆ ಹೇಳೋದಾದ್ರೆ ಏನೇನು ನೆನಪಾಗುತ್ತೆ ಸರ್? ಒಂದು ಮೆಮೊರಿ, ಒಂದು ರೌಂಡ್ ಅಪ್ ನಿಮಗೂ ಒಂಥರ ರಿಫ್ರೆಶ್ ಆದಂಗೆ ಆಗುತ್ತೆ ಸರ್. ಬಚ್ಚನ್ ಬಂದು ನಿಮಗೆ ಅದು ಸುದೀಪ್ ಸರ್ ಜೊತೆ ಮಾಡಿದ ಸಿನಿಮಾ. ಬಹುಶಃ 2010 ನಮ್ಮ ಕೃಷ್ಣನ್ ಲವ್ ಸ್ಟೋರಿ ರಿಲೀಸ್ ಆಯಿತು. ರಿಲೀಸ್ ಆದಾಗ ಶಶಾಂಕ್ ಅವ್ರದ್ದು ಒಂದು ಒಳ್ಳೆ ಹೆಸರಾಯಿತು, ನಮಗೂ ಒಳ್ಳೆಯ ಹೆಸರು ಬಂತು. ಸೊ ಹಂಗಾಗಿ ನಾವಿಬ್ಬರು ಸೇರಿ ಇನ್ನೊಂದು ಸಿನಿಮಾ ಮಾಡೋಣ ಅಂತ ನಾನು ಅವ್ರಿಗೆ ಹೇಳಿದೆ. ಸೊ ಡೆಫಿನೆಟ್ಲಿ ಅವ್ರಿಗೂ ನನ್ನ ಜೊತೆ ಮಾಡಬೇಕು ಅಂತಿತ್ತು. ಸೊ ನಾವಿಬ್ಬರು ಸೇರಿ ಯಾರ ಜೊತೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವತ್ತು ಯೋಚನೆ ಮಾಡಿದ್ವಿ. ಸೊ ಸುದೀಪ್ ಸರ್ ಜೊತೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸ್ತು. ಸೊ 2010 ನಾವು ಇನ್ಫ್ಯಾಕ್ಟ್ ಸುದೀಪ್ ಸರ್ ಜೊತೆ ಮಾತಾಡಿದ್ದು. ಅವತ್ತೇ ಅವರು ಖುಷಿಯಾಗಿ ಮಾಡೋಣ ಅಂದಿದ್ರು. ಪಿಕ್ಚರ್ 2012 ಸ್ಟಾರ್ಟ್ ಆಗುತ್ತೆ ನಮ್ಮದು. ಸ್ಟಾರ್ಟ್ ಆಗಿದ್ದ ವಾರಕ್ಕೆ ಈಗ ಅನ್ನೋ ಒಂದು ಫಿಲ್ಮ್ ರಿಲೀಸ್ ಆಗುತ್ತೆ ರಾಜಮೌಳಿ ಸರ್ದು. ಸೊ ಅವತ್ತಿಗೆ ಅದು ಸೂಪರ್ ಡೂಪರ್ ಹಿಟ್ ಆಗಿಬಿಡುತ್ತೆ, ಆ ಲೆವೆಲ್ ಹಿಟ್ಟು. ಸೊ ಅದು ಜರ್ನಿ ಪೂರ್ತಿ ನಮಗೆ ಒಂದು ಸಕ್ಸಸ್ ಆಫ್ ಈಗ ನಮಗೇನು ಮಾಡಿಸ್ತತ್ತೆ. ಬಚ್ಚನ್ ಅನ್ನೋ ಒಂದು ಫಿಲ್ಮು ಒಂದು ಕನ್ನಡ ಸಿನಿಮಾ ತಿರ್ಗಾ ಅದು ಇವತ್ತಿನ ಲೆಕ್ಕಾಚಾರಕ್ಕೆ ನಾವು ಹೇಳಬೇಕು ಅಂದರೆ ಒನ್ ಆಫ್ ದ ಬೆಸ್ಟ್ ಕಾಸ್ಟ್ಲಿಯೆಸ್ಟ್ ಬಡ್ಜೆಟ್ ಫಿಲ್ಮ್ ಆಫ್ ದ ಡೇ. ಅಂದರೆ 2012 ನಾವು 13 ರಿಲೀಸ್ ಮಾಡಿದ್ದು. ಬಟ್ ಅವತ್ತಿಗೆ ಕನ್ನಡ ಇಂಡಸ್ಟ್ರಿಗೆ ತುಂಬ ದೊಡ್ಡ ಮಟ್ಟದ ಒಂದು ಬಡ್ಜೆಟ್ ಸಿನಿಮಾಗೆ ಹೊರಹೊಮ್ಮುತ್ತೆ. ಅದೇ ಥರದಲ್ಲಿ ಸುದೀಪ್ ಸರ್ ಕೆರಿಯರಲ್ಲಿ ಎಲ್ಲ ಬಿಸ್ನೆಸ್ಸು, ಸ್ಯಾಟಲೈಟ್ ಆಗಿರ್ಬೋದು, ಆಮೇಲೆ ಥಿಯೇಟ್ರಿಕಲ್ ಆಗಿರ್ಬೋದು, ಎಲ್ಲ ದಾಖಲೆಗಳು ಅದನ್ನು ಮುರಿಯುತ್ತೆ ಬಚ್ಚನ್. ಸೊ ಒಂದು ನಮಗೂ ಬಚ್ಚನ್ ಮಾಡಿ ನನಗೂ ಆ ಕೀರ್ತಿ ಬರುತ್ತೆ. ಬಚ್ಚನ್ ಪ್ರೊಡ್ಯೂಸರ್ ಅಂತ ಅಲ್ಲಿಂದ ಗುರುತಿಸೋಕ್ಕೆ ಶುರು ಮಾಡ್ತಾರೆ. ಅಲ್ಲಿವರೆಗೂ ನನಗೆ ಕೃಷ್ಣನ್ ಲವ್ ಸ್ಟೋರಿ ಒಂದು ಮಟ್ಟಕ್ಕೆ ಹೆಸರು ತಂದು ಕೊಟ್ಟಿದ್ರು ಕೂಡ, ಬಚ್ಚನ್ ಮಾಡಾದ್ಮೇಲೆ ನನಗೆ ಜನ ಒಂದು ಸೀರಿಯಸ್ ಮೇಕರು ಇಷ್ಟು ದೊಡ್ಡ ಸಿನಿಮಾ ಮಾಡಿದ್ದಾನೆ ಅನ್ನೋ ಥರದ್ರಲ್ಲಿ ಒಂದು ವ್ಯಾಲ್ಯೂ ತರುತ್ತೆ ನನಗೂ. ಬಚ್ಚನ್ ಸಿನಿಮಾ ಅಂತ ಬಂದಾಗ ಬಚ್ಚನ್ ಬಗ್ಗೆ ಹೇಳೋದಾದ್ರೆ ಏನೇನು ನೆನಪಾಗುತ್ತೆ ಸರ್? ಒಂದು ಮೆಮೊರಿ, ಒಂದು ರೌಂಡ್ ಅಪ್ ನಿಮಗೂ ಒಂಥರ ರಿಫ್ರೆಶ್ ಆದಂಗೆ ಆಗುತ್ತೆ ಸರ್. ಬಚ್ಚನ್ ಬಂದು ನಿಮಗೆ ಅದು ಸುದೀಪ್ ಸರ್ ಜೊತೆ ಮಾಡಿದ ಸಿನಿಮಾ. ಬಹುಶಃ 2010 ನಮ್ಮ ಕೃಷ್ಣನ್ ಲವ್ ಸ್ಟೋರಿ ರಿಲೀಸ್ ಆಯಿತು. ರಿಲೀಸ್ ಆದಾಗ ಶಶಾಂಕ್ ಅವ್ರದ್ದು ಒಂದು ಒಳ್ಳೆ ಹೆಸರಾಯಿತು, ನಮಗೂ ಒಳ್ಳೆಯ ಹೆಸರು ಬಂತು. ಸೊ ಹಂಗಾಗಿ ನಾವಿಬ್ಬರು ಸೇರಿ ಇನ್ನೊಂದು ಸಿನಿಮಾ ಮಾಡೋಣ ಅಂತ ನಾನು ಅವ್ರಿಗೆ ಹೇಳಿದೆ. ಸೊ ಡೆಫಿನೆಟ್ಲಿ ಅವ್ರಿಗೂ ನನ್ನ ಜೊತೆ ಮಾಡಬೇಕು ಅಂತಿತ್ತು. ಸೊ ನಾವಿಬ್ಬರು ಸೇರಿ ಯಾರ ಜೊತೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವತ್ತು ಯೋಚನೆ ಮಾಡಿದ್ವಿ. ಸೊ ಸುದೀಪ್ ಸರ್ ಜೊತೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸ್ತು. ಸೊ 2010 ನಾವು ಇನ್ಫ್ಯಾಕ್ಟ್ ಸುದೀಪ್ ಸರ್ ಜೊತೆ ಮಾತಾಡಿದ್ದು. ಅವತ್ತೇ ಅವರು ಖುಷಿಯಾಗಿ ಮಾಡೋಣ ಅಂದಿದ್ರು. ಪಿಕ್ಚರ್ 2012 ಸ್ಟಾರ್ಟ್ ಆಗುತ್ತೆ ನಮ್ಮದು. ಸ್ಟಾರ್ಟ್ ಆಗಿದ್ದ ವಾರಕ್ಕೆ ಈಗ ಅನ್ನೋ ಒಂದು ಫಿಲ್ಮ್ ರಿಲೀಸ್ ಆಗುತ್ತೆ ರಾಜಮೌಳಿ ಸರ್ದು. ಸೊ ಅವತ್ತಿಗೆ ಅದು ಸೂಪರ್ ಡೂಪರ್ ಹಿಟ್ ಆಗಿಬಿಡುತ್ತೆ, ಆ ಲೆವೆಲ್ ಹಿಟ್ಟು. ಸೊ ಅದು ಜರ್ನಿ ಪೂರ್ತಿ ನಮಗೆ ಒಂದು ಸಕ್ಸಸ್ ಆಫ್ ಈಗ ನಮಗೇನು ಮಾಡಿಸ್ತತ್ತೆ. ಬಚ್ಚನ್ ಅನ್ನೋ ಒಂದು ಫಿಲ್ಮು ಒಂದು ಕನ್ನಡ ಸಿನಿಮಾ ತಿರ್ಗಾ ಅದು ಇವತ್ತಿನ ಲೆಕ್ಕಾಚಾರಕ್ಕೆ ನಾವು ಹೇಳಬೇಕು ಅಂದರೆ ಒನ್ ಆಫ್ ದ ಬೆಸ್ಟ್ ಕಾಸ್ಟ್ಲಿಯೆಸ್ಟ್ ಬಡ್ಜೆಟ್ ಫಿಲ್ಮ್ ಆಫ್ ದ ಡೇ. ಅಂದರೆ 2012 ನಾವು 13 ರಿಲೀಸ್ ಮಾಡಿದ್ದು. ಬಟ್ ಅವತ್ತಿಗೆ ಕನ್ನಡ ಇಂಡಸ್ಟ್ರಿಗೆ ತುಂಬ ದೊಡ್ಡ ಮಟ್ಟದ ಒಂದು ಬಡ್ಜೆಟ್ ಸಿನಿಮಾಗೆ ಹೊರಹೊಮ್ಮುತ್ತೆ. ಅದೇ ಥರದಲ್ಲಿ ಸುದೀಪ್ ಸರ್ ಕೆರಿಯರಲ್ಲಿ ಎಲ್ಲ ಬಿಸ್ನೆಸ್ಸು, ಸ್ಯಾಟಲೈಟ್ ಆಗಿರ್ಬೋದು, ಆಮೇಲೆ ಥಿಯೇಟ್ರಿಕಲ್ ಆಗಿರ್ಬೋದು, ಎಲ್ಲ ದಾಖಲೆಗಳು ಅದನ್ನು ಮುರಿಯುತ್ತೆ ಬಚ್ಚನ್. ಸೊ ಒಂದು ನಮಗೂ ಬಚ್ಚನ್ ಮಾಡಿ ನನಗೂ ಆ ಕೀರ್ತಿ ಬರುತ್ತೆ. ಬಚ್ಚನ್ ಪ್ರೊಡ್ಯೂಸರ್ ಅಂತ ಅಲ್ಲಿಂದ ಗುರುತಿಸೋಕ್ಕೆ ಶುರು ಮಾಡ್ತಾರೆ. ಅಲ್ಲಿವರೆಗೂ ನನಗೆ ಕೃಷ್ಣನ್ ಲವ್ ಸ್ಟೋರಿ ಒಂದು ಮಟ್ಟಕ್ಕೆ ಹೆಸರು ತಂದು ಕೊಟ್ಟಿದ್ರು ಕೂಡ, ಬಚ್ಚನ್ ಮಾಡಾದ್ಮೇಲೆ ನನಗೆ ಜನ ಒಂದು ಸೀರಿಯಸ್ ಮೇಕರು ಇಷ್ಟು ದೊಡ್ಡ ಸಿನಿಮಾ ಮಾಡಿದ್ದಾನೆ ಅನ್ನೋ ಥರದ್ರಲ್ಲಿ ಒಂದು ವ್ಯಾಲ್ಯೂ ತರುತ್ತೆ ನನಗೂ.